ಮ್ಯಾಕ್ಸಿಮಮ್ ತಾವು ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರ ಇರ್ಬೋದು. ಜೊತೆಗೆ ಕಾಲಕ್ಕೆ ಮತ್ತು ಇನ್ನೊಂದು ಏನಾಗಿಬಿಟ್ಟದಪ್ಪ ಅಂದ್ರೆ ಜಾರಕಿಹೊಳಿ ಅವ್ರ ಕುಟುಂಬದ ಮೇಲೆ BJಪಿಗರಿಗೆ ವಿಶ್ವಾಸ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ನಡೆದದು. ಇದರಿಂದಾಗಿ ಏನೇನು ರಾಜಕೀಯ ಸ್ಥಿತ್ಯಂತರಗಳಾಗ್ಬೋದು 2026ರಲ್ಲಿ. ಯಾಕಂದರೆ ಇದು ಕೊನೆಯ ದಿನ ಆಫ್ ದಿಸ್ ಇಯರ್ 2025. ಈ ಕೊನೆಯ ದಿನದಲ್ಲಿ ಈ ರೀತಿ ಡೆವಲಪ್ಮೆಂಟ್ ಈ 3-4 ಅಥವಾ ಈ ವಾರದಲ್ಲಿ ನಡೀತಾ ಇದ್ದಾವೆ. ಇದನ್ನೆಲ್ಲ ಗಮನಿಸಿದಾಗ BJP ಅಷ್ಟು ಸುಲಭವಾಗಿ ಬೆಳಗಾವಿ ಜಿಲ್ಲೆಯನ್ನು ಬಕ್ಷಿಸಾಗಿ ಜಾರಕಿಹೊಳಿ ರೂಢಿಗೆ ಅಥವಾ ಕಾಂಗ್ರೆಸ್ ರೂಢಿಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಜೊತೆಗೆ ಜೊಲ್ಲೆಯವ್ರ ಜೊತೆಗೂ ಮಾತುಕತೆ ಆಗಿದಾವ ಅನ್ನುವಂಥದ್ದು ಅಥವಾ ಏನೋ ಒಂದು ನಡೆದದು ಅನ್ನುವಂಥ ಗುಮಾನಿಗಳು ಅಲ್ಲಲ್ಲಿ ಕಂಡು ಬರ್ತಾ ಇದ್ದಾವೆ. ಅದರಲ್ಲಿ ಇದರರ್ಥ BJP ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಜೊತೆಗೆ ಕಾಂಗ್ರೆಸ್ಗೆ ಹೊಡೆತ ಕೊಡುವಂಥ, ಯಾಕಂದ್ರೆ ಇನ್ನಷ್ಟು ಬೆಳಿಬಾರ್ದು ಬೆಳಗಾವಿ ಜಿಲ್ಲೆಯಲ್ಲಿ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರಂತೂ ನಿಶ್ಚಿತವಾಗಿಯೂ BJಪಿಗೆ ಬರ್ತಾರ ಅನ್ನುವಂಥ ವಿಶ್ವಾಸ ಅವ್ರಿಗಿಲ್ಲ. ಯಾಕಂದರೆ ಅವ್ರ ವಿಚಾರಧಾರೆ, ಅವ್ರು ಬೆಳೆದಂಥ ರೀತಿ ನೀತಿ ನೋಡಿದ್ರೆ ಅಹಿಂದ ಮೂಮೆಂಟ್ದಲ್ಲಿ ಅವ್ರು ಮುಂದುವರೆಯವರು. ಜೊತೆಗೆ ಸಿದ್ದರಾಮಯ್ಯರನ್ನು ಬಿಟ್ಟು ಬರುವಂಥ ಸ್ಥಿತಿಯಲ್ಲಿ ಅವ್ರಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಯದ ಅಂತ ಅನ್ನಿಸ್ತದೆ. ಮತ್ತು ಜೊತೆಗಲ್ಲೇ DKC ಅವರಿಗಿಂತಲೂ ನಂಬೋದಕ್ಕೆ ಇವರು ಅಲ್ಲ ಅಂತ BJP ವಿಚಾರ. ಯಾಕಂದ್ರೆ ಧರ್ಮ ನೆಲೆಗಟ್ಟಿನಲ್ಲೇ ಅಥವಾ ಇಲ್ಲಿ ಏನಪ್ಪ ಅಂತಂದ್ರೆ ಈ ದೇವರುಗಳ ಬಗ್ಗೆ ವಿಚಾರ ಮಾಡಿದಾಗ ಸತೀಶ್ ಅವರು ಅದರಿಂದ ಸ್ವಲ್ಪ ದೂರ ಇದ್ದಾರೆ. ಅದಕ್ಕಾಗಿ ಸೈದ್ಧಾಂತಿಕವಾಗಿ ನಮಗೆ ಸಮೀಪಿಲ್ಲ. ಜೊತೆಗೆ ಕಾಂಗ್ರೆಸ್ನಲ್ಲಿ ಇರುವುದರಿಂದಾಗೆ ಇಲ್ಲಿ ಹಿಂದುಳಿದ ಮತ್ತು ದಲಿತ ಮತಗಳ ಆ ಕಡೆ ಹೋಗೋದ್ರಿಂದ ನಾವು ಅದನ್ನು ಪುನಶ್ಚೇತನ ಮಾಡ್ಕೋಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿ